ಸ್ಟಕ್ ಆಗಿ ಹೋಗ್ಯದ ಅಂತ ಹೇಳ್ತಾರ. ಈ ಮನೆ 3 ಅಣ್ತಂಬ್ರು ಇರ್ತಾವ ನೋಡ್ರಿ, ಒಂದ್ ಭಾಳ ಕಿರಿಕಿರಿ ಮಾಡ್ತಾವ, ದಕ್ಕಸ್ಕೊಂಡ್ ಕಡಿಗೆ ಹೊರಗೆ ಹಾಕ್ಬಿಡ್ತಾರ. ಅದು ಸರ್ ಡಿವೈಡ್ ಅನ್ನೋದು ಏನು ಅನ್ನೋದು ಒಂದು ವರ್ಡ್ ಹೇಳ್ದೆ. 3-4 ಮಂದಿ ಅಣ್ತಂಬ್ರು, ಯಾರು 50,000 ದುಡಿತಾರ, ಯಾರು 10,000 ದುಡಿತಾರ, ವೇರಿಯೇಷನ್ ಇರ್ತದ ಸ್ಕಿಲ್ ಬೇಸಸ್ ಮ್ಯಾಗ. ಎಲ್ಲರೂ ಈಕ್ವಲ್ ಗಳಿಸ್ಬೇಕಂತ ಹೇಳಿ ಇರಲ್ಲ. ಬಟ್ ಎಲ್ಲರೂ ದುಡುವುದರಿಂದ ಏನಾಗ್ತಂದ್ರ ಸಂಪನ್ಮೂಲ ಕ್ರೋಢೀಕರಣ ಆಗ್ತದ. ಇದರದಿಂದ ಬಡ ಏದಿಂದ ಜಡ್ಡಕ್ ಮುಟ್ಟಬಹುದು. ಇದರ ಅರ್ಥ ಏನಂದ್ರ 4-8 ಎಕರೆ ಹೊಲ ತಗೋಬಹುದು. ಯಾಕಂದ್ರೆ ಗೊಳೆ ಆಗ್ತಿರ್ತಾವ ರೊಕ್ಕ. ಬಹಳ ಮಂದಿ ಇದ್ದಕ್ರ ಬಡ ರೊಕ್ಕ ಒಳೆ ಆಗ್ತದ. ಇಲ್ಲಿ ಏನಾಗಿರ್ತದ, ಏದಿಂದ ಎಮ್ಮ ಅಥವಾ ಎನ್ನಕ್ ಹೋಗಿ ಮುಟ್ಟಿರ್ತೇವ್. ಸ್ಟಾರ್ಟ್ ಇಲ್ಲಪ್ಪ ನಾವು ಬ್ಯಾರೆ ಮಾಡಿಕೊಡ್ರಿ, ಮತ್ತೆ ಇದು ಬ್ಯಾರೆ ಆದ ಬಳಿಕ ಏದಿಂದನೇ ಚಾಲು ಆಗ್ತದ. ಅದು ಜಡ್ಡೆ ಮುಟ್ಟಲ್ಲ. ಭಾರತದಲ್ಲಿ ಯಾವ ಕುಟುಂಬನೂ ಜಡ್ ಮುಟ್ಟೇ ಇಲ್ಲ. ಅರ್ಥ ಆಗಲಿಲ್ಲ ಅಂದ್ರ ಪೀಕ್ ಲೆವೆಲ್ ಡೆವಲಪ್ಮೆಂಟ್ ಡಿವೈಡ್ ಆಗಿಬಿಡುದು. ಅದು ಕಾರಣ ಏನ್ ಗೊತ್ತನ್ರಿ, ಪೀಕ್ ಲೆವೆಲ್ ತಲುಪದಾಕ್ರ ವೀಕ್ ಇರುವಂತ ಕುಟುಂಬದ ಸದಸ್ಯನಿಗೆ ಊರು ಮಂದಿ ಕಲಿಸ್ಬಿಡ್ತಾರ. ನಿಮ್ಮ ಅಣ್ತಂಬ್ರು ಹಿಂಗೋ ನೀನಂತ ಹೇಳಿ ಅದು ಅವ್ರ ಮಾತು ಕೇಳಕಿಸಂದ್ರ ಡಿವೈಡ್ ಆಗಿಬಿಡ್ತು. ಮತ್ತೆ ಏದಿಂದಾನೇ ಚಾಲು 3 ಮಂದಿದು ಡಿವೈಡ್ ಆದ ಒಂದು ಒಬ್ಬಂದಿ ಅಲ್ಲ. ಇಲ್ಲಿ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದಾಗನು ಹಿಂಗೆ ಆಗ್ಯದ. ಬ್ರಿಟಿಷರಿಂದ ಸ್ವತಂತ್ರ ಆಗಿ ಇನ್ನೇನು ಪೀಕ್ ಲೆವೆಲ್ದಾಗ ಆರ್ಥಿಕವಾಗಿ ಶ್ರೀಮಂತ ಆಗ್ಬೇಕನ್ನಟ್ಟಿಗೆ ಡಿವೈಡ್ ಆಗಿದೆ.